ನಿಮ್ಮ ಮನೆಯಲ್ಲಿ ಪ್ರತಿದಿನ ಬಳಸುವ ಪಾಂಡ್ಸ್ ಕ್ರೀಮ್ ಹಿಂದಿರುವ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? ಸುಮಾರು 5 ಲಕ್ಷ ಕೋಟಿ. ಹೌದು, ನಮ್ಮ ಮನೆಯಲ್ಲಿ ಕಾಣುವ ಈ ಚಿಕ್ಕ ಪಾಂಡ್ಸ್ ಕ್ರೀಮ್ ಡಬ್ಬಿಯ ಹಿಂದೆ ಸುಮಾರು 5 ಲಕ್ಷ ಕೋಟಿ ಮೌಲ್ಯದ ಬೃಹತ್ ಬಿಸಿನೆಸ್ ಸಾಮ್ರಾಜ್ಯ ಇದೆ. ವಾರ್ಷಿಕ ಆದಾಯ 60,000 ಕೋಟಿಗೂ ಹೆಚ್ಚು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮಗೆ ಪಾಂಡ್ಸ್ ಕ್ರೀಮ್ ಅಂದ್ರೆ ಚರ್ಮವನ್ನ ಮೃದುವಾಗಿಡುವ ಒಂದು ಕ್ರೀಮ್ ಅಷ್ಟೇ. ಆದರೆ ಬಿಸ್ನೆಸ್ ಜಗತ್ತಿಗೆ ಜಗತ್ತಿನ ಕೋಟ್ಯಾಂತರ ಜನರ ನಂಬಿಕೆ ಗಳಿಸಿರುವ ಸ್ಕಿನ್ ಕೇರ್ ಬ್ರಾಂಡ್. ಈ ಪಾಂಡ್ಸ್ ಹಿಂದೆ ಇರುವ ಕಂಪನಿ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಪಾಂಡ್ಸ್ ಬ್ರಾಂಡ್ ನ ಪ್ರಯಾಣ 1846ರಲ್ಲಿ ಅಮೆರಿಕದಲ್ಲಿ ಆರಂಭ ಆಯಿತು. ಅದಾದ ನಂತರ ಜಗತ್ತಿನಾದ್ಯಂತ ವಿಸ್ತರಿಸಿ ಇವತ್ತು ಪ್ರಮುಖ ಸ್ಕಿನ್ ಕೇರ್ ಬ್ರಾಂಡ್ ಆಗಿ ಮುಂದುವರಿತಾ ಇದೆ. ಇಲ್ಲಿ ಪಾಂಡ್ಸ್ ಸಕ್ಸಸ್ ಕಂಡದ್ದು ಕ್ರೀಮ್ ಮಾರಾಟದಿಂದಲ್ಲ, ಹೆಲ್ತಿ ಸ್ಕಿನ್ ಅನ್ನುವ ನಂಬಿಕೆಯನ್ನ ಮಾರಾಟ ಮಾಡಿದ್ದರಿಂದ. ಚಳಿಗಾಲದಲ್ಲಿ ಒಣಚರ್ಮಕ್ಕಾಗಿ, ದೈನಂದಿನ ಸ್ಕಿನ್ ಕೇರ್ಗಾಗಿ ಪಾಂಡ್ಸ್ ಅನ್ನ ಪ್ರತಿಯೊಂದು ಮನೆಯ ಫ್ಯಾಮಿಲಿ ಬ್ರಾಂಡ್ ಆಗಿ ಬೆಳೆದಿದೆ. ಆದ್ದರಿಂದ ಪಾಂಡ್ಸ್ ಕ್ರೀಮ್ ಕೇವಲ ಒಂದು ಕಾಸ್ಮೆಟಿಕ್ಸ್ ಅಲ್ಲ, ಒಂದು ಡೈಲಿ ಸ್ಕಿನ್ ಕೇರ್ ಹ್ಯಾಬಿಟ್. ಆದರೆ ಈ ಜರ್ನಿ ಸುಲಭವಾಗಿರಲಿಲ್ಲ. ಮಾರ್ಕೆಟ್ನಲ್ಲಿ ವ್ಯಾಸ್ಲಿನ್, ಹಿಮಾಲಯ ಹಾಗೂ ಅನೇಕ ಇಂಟರ್ನ್ಯಾಷನಲ್ ಮತ್ತು ಹರ್ಬಲ್ ಬ್ರಾಂಡ್ಗಳಿಂದ ತೀವ್ರ ಪೈಪೋಟಿ ಇತ್ತು. ಗ್ರಾಹಕರ ಅಭಿರುಚಿ ಬದಲಾಯಿತು. ನ್ಯಾಚುರಲ್ ಪ್ರಾಡಕ್ಟ್ಗೆ ಬೇಡಿಕೆ ಹೆಚ್ಚಾಯಿತು. ಆಗ ಹಿಂದೂಸ್ತಾನ್ ಯೂನಿಲಿವರ್ ಒಂದೇ ಕ್ರೀಮ್ಗೆ ಸೀಮಿತವಾಗಲಿಲ್ಲ. ಬ್ರೈಟ್ ಬ್ಯೂಟಿ ಕ್ರೀಮ್, ಫೇಸ್ ವಾಶ್, ಸಿರಮ್, ಜೆಲ್ ಕ್ರೀಮ್ಸ್ ಹೀಗೆ ಸಂಪೂರ್ಣ ಸ್ಕಿನ್ ಕೇರ್ ಪೋರ್ಟ್ಫೋಲಿಯೋ ನಿರ್ಮಿಸಿತು. ಅಷ್ಟೇ ಅಲ್ಲ, ವಿವಿಧ ವಯಸ್ಕರಿಗೆ, ವಿವಿಧ ಸ್ಕಿನ್ ಟೈಪ್ಗಳಿಗೆ ಪ್ರತ್ಯೇಕ ಪ್ರಾಡಕ್ಟ್ಗಳನ್ನು ಪರಿಚಯ ಮಾಡಿತು. ಅದಕ್ಕಾಗಿಯೇ ಪಾಂಡ್ಸ್ ದಶಕಗಳ ನಂತರವೂ ಕೂಡ ತನ್ನ ಮಾರ್ಕೆಟ್ ಪೊಸಿಷನ್ ಅನ್ನ ಗಟ್ಟಿಯಾಗಿ ಉಳಿಸಿಕೊಂಡಿದೆ. ಪ್ರತಿಯೊಬ್ಬ ಬಿಸ್ನೆಸ್ ಓನರ್ ಇಲ್ಲಿ ಕಲಿಯಬೇಕಾದ ಒಂದು ಪಾಠ ಇದೆ. ಟ್ರಸ್ಟ್ ಮೂಲಕ ಕಸ್ಟಮರ್ಗಳನ್ನ ಗಳಿಸಿ, ಇನೋವೇಷನ್ ಮೂಲಕ ಕಸ್ಟಮರ್ಸ್ ಅನ್ನ ಉಳಿಸಿಕೊಳ್ಳಿ. ಅದೇ ಶಾಶ್ವತ ಬ್ರ್ಯಾಂಡ್ ನಿರ್ಮಾಣದ ರಹಸ್ಯ. ಪಾಂಡ್ಸ್ ಕ್ರೀಮ್ ಕೇವಲ ಒಂದು ಕ್ರೀಮ್ ಅನ್ನ ಮಾರಲಿಲ್ಲ, ತಲೆಮಾರುಗಳವರೆಗೆ ಉಳಿಯುವ ಸ್ಕಿನ್ ಕೇರ್ ಮೇಲಿನ ನಂಬಿಕೆಯನ್ನ ಮಾರಿದೆ. ಅದಕ್ಕಾಗಿಯೇ ಇವತ್ತಿಗೂ ಜಗತ್ತಿನ ಕೋಟ್ಯಾಂತರ ಮನೆಗಳಲ್ಲಿ ತನ್ನ ವಿಶೇಷ ಸ್ಥಾನವನ್ನ ಉಳಿಸಿಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಮಾರಿದರೆ ರೆವಿನ್ಯೂ ಬರುತ್ತೆ, ನಂಬಿಕೆಯನ್ನ ನಿರ್ಮಿಸಿದ್ರೆ ಬ್ರ್ಯಾಂಡ್ ಶತಮಾನಗಳವರೆಗೆ ಬದುಕುತ್ತೆ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.